ಹಾಯ್ ಮಾ, ನನ್ಗೆ ಗೊತ್ತು ನೀನು ಅನ್ಕೊಂಡಿದ್ಯಾ ನಾವೆಲ್ಲರೂ ನಿನ್ನ ಬರ್ಡೇ ಮರ್ತಿದ್ದೀವಿ ಅಂತ. ಖಂಡಿತವಾಗ್ಲೂ ಇಲ್ಲ, ನಿನ್ನ ಬರ್ಡೇ ನಮ್ಗೆ ಎಲ್ರಿಗೂ ನೆನಪಿದೆ. ಆದರೂ ಸ್ವಲ್ಪ ಹೊಟ್ಟೆ ಉರಿಸ್ತಾ ಇದ್ದೀವಿ. ನಿನಗೋಸ್ಕರ ಈ 2 ನಿಮಿಷ ಸ್ಪೆಷಲ್ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ನಾನು ವ್ಲಾಗಿಗೆ ವಿಡಿಯೋ ಮಾಡಬೇಕಾದ್ರೆ ತುಂಬ ಸಲ ಟೇಕ್ ತೊಗೋತಾ ಇರ್ತೀನಿ ವಾಯ್ಸ್ ಕೊಡಬೇಕಾದ್ರೆ. ಬಟ್ ಇದು ಒಂದೇ ಟೇಕಲ್ಲಿ ನನಗೆ ಏನನ್ಸುತ್ತೆ ಅದು ನನ್ನ ಮನಸ್ಸಲ್ಲಿರೋದು, ನಾವೆಲ್ಲರೂ ಮನಸ್ಸಲ್ಲಿರೋದು ನಾನು ಒಬ್ಬಳೇ ಹೇಳ್ತೀನಿ. ಸೊ ಕೇಳಿಸ್ಕೊ. ಎಲ್ರಿಗೂ ಅವ್ರ ಅಮ್ಮ ಸ್ಪೆಷಲ್, ಆದರೆ ನಮ್ಮಮ್ಮ ನಮ್ಗೆ ಸೂಪರ್ ಡೂಪರ್ ಸ್ಪೆಷಲ್. ಯಾಕಂದರೆ ನೀನು ಅಮ್ಮ ಅಲ್ಲ, ಜಾಸ್ತಿ ಫ್ರೆಂಡ್ ಆಗಿದೆಯಾ. ಆ್ಯಕ್ಟಿಂಗ್ ಮಾಡಮ್ಮ ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡ್ತೀಯಾ, ನನ್ನ ಫ್ರೆಂಡ್ಸಿಗೆ ಫೋನ್ ಮಾಡಿ ಪ್ರ್ಯಾಂಕ್ ಮಾಡ್ತೀಯಾ, ಎಲ್ಲರ ಜೊತೆ ಸೇರಿ ಕೆಲಸ ಮಾಡ್ತೀಯಾ. ನಾವು ಸುಮ್ಮನೆ ನಿನಗೆ ರೇಗಿಸ್ತಿರ್ತೀವಿ ನೀನೇನು ಕೆಲಸ ಮಾಡಲ್ಲ ಅಂತ. ಆದರೆ ನಿನ್ನಷ್ಟು ಹಾರ್ಡ್ ವರ್ಕಿಂಗ್ ವುಮೆನ್ ನನ್ನ ಲೈಫಲ್ಲಿ ಯಾರನ್ನೂ ನೋಡಿಲ್ಲ. ನಾನು ಚಾಕ್ಲೇಟ್ ಕೊಟ್ಟಿಲ್ಲ ಅಂದರೆ ಕದ್ದು ತಿಂತೀಯಾ, ಬರ್ಡೇಗೆ ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ಅಂತೀಯ, ನಾನು ವಿಶ್ ಮಾಡಿಲ್ಲ ಅಂದರೆ ಬೇಜಾರಾಗ್ತೀಯಾ. ನೀನು ನನಗೆ ಕೈ ತುತ್ತು ಕೊಟ್ಟಿರೋದ್ಕಿಂತ ನಾನೇ ನಿಂಗೆ ಜಾಸ್ತಿ ಕೈ ತುತ್ತು ಕೊಟ್ಟಿರೋದು ಮರಿಬೇಡ. ನಾನು ನಿನಗೆ ಅಮ್ಮ ಆಗಿದ್ದೀನಿ. ಆ್ಯಂಡ್ ಈ ವರ್ಷ ತುಂಬ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಆಗಿದೆ. ನಮ್ಮ ಜೊತೆಗೆ ರೀಲ್ಸ್ ಮಾಡಿ ಅದು ನಿನ್ನ ಕಾಡಿಸಿ ಬೇಡಿಸಿ 2 ಅವರ್ ಮಂಡಿಲಿ ನಿಲ್ಸಿದೀವಿ. ಒಂದೊಂದ್ಸಲಿ ತುಂಬ ದಡ್ಡಿ ಅನಿಸ್ತೀಯ, ಒಂದೊಂದ್ಸಲಿ ತುಂಬ ಬುದ್ಧಿವಂತೆ ಅನಿಸ್ತೀಯ. ನಮ್ಗೆ ಯಾರಿಗಾರು ನೋವಾಗ್ತಿದ್ರೆ ಆ ನೋವು ನಿನಗೂ ಆಗ್ತಾ ಇರುತ್ತೆ. ಬೆಳಗ್ಗೆದ್ದು ಅಷ್ಟು ವೆರೈಟಿ ತಿಂಡಿ ಮಾಡ್ಕೊಡ್ತೀಯ, ನಾವಿನ್ನೂ ಕಂಡುಬಿಟ್ಟಿರಲ್ಲ, ಆಗಲೇ ನಿನ್ನಿದ್ದು ನೀನು ಕೆಲಸ ಮಾಡ್ತಾ ಇರ್ತೀಯ. ನಮ್ಮ ಚಿಕ್ಕ ವಯಸ್ಸಿನ ಅಸೈನ್ಮೆಂಟ್ಸು ಡ್ರಾಯಿಂಗ್ಸ್ ಎಲ್ಲ ನೀನೇ ಮಾಡ್ಕೊಟ್ಟಿದ್ಯಾ, ಒಂಥರ ಹೀರೋಯಿನ್ ಇದ್ದಂಗೆ. ಆದರೆ ನಾನು ಇವಾಗಲೂ ಮರಿಯಲ್ಲ, ಸಾನಿ ನೀಟ್ ರಿಸಲ್ಟ್ ಬಂದಾಗ ನಗ್ತಾ ಇದ್ದಿದ್ದು ನಿನ್ನ ಫೇಸು ಸಡನ್ನಾಗಿ ಅಳುವಿಂದ ಟರ್ನ್ ಆಗೋಯ್ತು. ನಿನ್ನ ಆ ಥರ ನಾನು ನೋಡೇ ಇರಲಿಲ್ಲ. ನನ್ನ ರಿಸಲ್ಟ್ ಬಂದಾಗಲೂ ತುಂಬ ಖುಷಿಯಾಗಿದ್ಯಾ, ರಾಘು ರಿಸಲ್ಟ್ ಬಂದಾಗ ತುಂಬ ಖುಷಿಯಾಗಿದ್ಯಾ, ಋತು ಎಲ್ಲರ ವಿಷಯಕ್ಕೂ. ಇವಾಗ ನಾನು ನಿಂಗೆ ಸುಮ್ಮನೆ ಇಂಟರ್ವ್ಯೂ ಮಾಡ್ತಿರ್ಬೋದು, ಆದರೆ ಮುಂದೊಂದು ದಿನ ನಿಜವಾಗ್ಲೂ ನಿನ್ನ ಇಂಟರ್ವ್ಯೂ ಮಾಡ್ತಾರೆ. ನೀನು ಯಾವುದ್ರಲ್ಲಿಲ್ಲ ಎಲ್ಲದ್ರಲ್ಲೂ ಸೈ. ಆ್ಯಕ್ಚುಲಿ ನಿಮ್ಗೆ ಎಲ್ರಿಗೂ ಹೇಳ್ಬೇಕಂದ್ರೆ ನಾವೇನು ಸಾಧನೆ ಮಾಡೋದು ಏನೇನು ಅಲ್ಲ. ನಮ್ಮಮ್ಮ 4 ಜನ ಮಕ್ಕಳಾಗಿ, ಅದು ನಾನು 10th ಸ್ಟ್ಯಾಂಡರ್ಡ್ ಓದ್ಬೇಕಾದ್ರೆ ಈವ್ನಿಂಗ್ ಕಾಲೇಜಿಗೆ ಹೋಗಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿ ಕ್ಲಾಸಿಗೆ ಫಸ್ಟ್ ಟಾಪರ್ ಬಂದು ಯದುವೀರ್ ಕೈಲಿ ಸನ್ಮಾನ ಮಾಡಿಸ್ಕೊಳ್ಳೋದು ಅಂದರೆ ಕಡಿಮೆ ವಿಷಯನೇ ಅಲ್ಲ. ಅಪ್ಪ ಆಗಿ, ಅಣ್ಣ ಆಗಿ, ಅಕ್ಕ ಆಗಿ, ಫ್ರೆಂಡ್ ಆಗಿ ಎಲ್ಲ ಥರದೂ ನಮ್ಮ ಜೊತೆ ಇದೆಯಾ. ನಮ್ಮ 4 ಜನ ಮಕ್ಕಳು ಒಬ್ಬೊಬ್ರು ಒಂಥರ ವಿಚಿತ್ರ ಪ್ರಾಣಿಗಳು. ಇಷ್ಟು ಜನರು ಇಷ್ಟು ದಿವಸ ಸಹಿಸ್ಕೊಂಡದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಒನ್ಸ್ ಅಗೇನ್ ಹ್ಯಾಪಿಯೆಸ್ಟ್ ಬರ್ಡೇ. ನೀನು ಏನೇನು ಮಾಡಿದ್ಯಾ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ವಿ ಆಲ್ ಲವ್ ಯು.